ಸಂತೋಷ್ ಚಂದ್ರಶೇಖರ್ ಅನಾಳ ಅಂತೇಳಿ ನೆಟ್ಸಪ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪ್ನಿಯಿಂದ ಬಂದಿದ್ದೀವಿ. ಇಲ್ಲಿ ಯರಗಟ್ಟಿ ತಾಲೂಕು ಮಮ್ಮನೂರು ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ನೆಟ್ಸಪ್ ಕಂಪನಿ ವಸ್ತುಗಳನ್ನ ಬಳಕೆ ಮಾಡಿ ರೈತರ ಕಬ್ಬು ಬೆಳೆದಿದ್ದಾರೆ. ಅದು ಯಾವ ಥರ ಬೆಳೆದಿದ್ದಾರೆ ಅಂತ ಇವತ್ತು ರೈತರ ಮುಖಾಂತರ ಕೇಳೋಣ. ಯಜಮಾನ್, ನಿಮ್ಮ ಸಂಪೂರ್ಣ ಹೆಸರು ಮತ್ತು ಕಬ್ಬಿಗೆ ಏನೇನು ಉಪಯೋಗ ಮಾಡಿರಿ, ಯಾವ ಥರ ಬೆಳೆದಿರಿ? ನನ್ನ ಸಂಪೂರ್ಣ ಹೆಸರು ವಿಠ್ಠಲ್ ಗದಿಯಪ್ಪ ಮಳಗಲಿ, ಯರಗಟ್ಟಿ ತಾಲೂಕು, ಬೆಳಗಾಂ ಡಿಸ್ಟಿಕ್ಕು. ಇಲ್ಲಿ ನಾವು ಸಂಪೂರ್ಣವಾಗಿ ಈ ಕಬ್ಬಿಗೆ ರಾಸಾಯನಿಕ ಬಳಸದೆ ನೆಟ್ಸರ್ಪ್ ಕಂಪ್ನಿಯ NPK ಶ್ವೇತ ಬಯೋ 99 ಅನ್ನು ಉಪಯೋಗಿಸಿ ಈ ರೀತಿ ಬೆಳೆದಿದ್ವಿ. ಇದನ್ನು ಹಾಕೋದ್ರಿಂದ ನಮ್ಮ ಭೂಮಿನೂ ಫಲವತ್ತಾಗಿ ಉಳಿತೈತಿ ಮತ್ತು ಈ ಎರೆಹುಳ ಕೂಡ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಆಗುತ್ತವೆ. ಅದರಿಂದ ನಮ್ಮದು ಇವಾಗ 35ರಿಂದ 40ವರೆಗೆ ಕಬ್ಬಿನ ಗಣಿಕೆ ಹೊಂದಿದೆ. ಇವಾಗ ಇನ್ನೂ ಉಳಿದಿದೆ. ಇವಾಗ 105 ಟನ್ ಆಗಿದೆ. ಒಂದು ಎಕರೆಗೆ 105 ಟನ್ ಮಟ್ಟ ಬೆಳೆದಿದೆ. 1 ಎಕರೆಗೆ 105 ಟನ್ ಆಗೈತಿ. ಇದನ್ನು ಯಾರು ಪರಿಚಯ ಮಾಡಿಕೊಟ್ರಿ ನಿಮ್ಗೆ? ನಮಗೆ ಮಂಜುನಾಥ್ ಕಡ್ಕೋಳ್ ಅಂತೇಳಿ ಅವರು ಕೂಡ ನಮಗೆ ಬಂದು ಇದೊಂದು ಸಲ ಉಪಯೋಗ ಮಾಡಿರಿ, ನೋಡಿರಿ ಇದೊಂದು ಸಲ, ಆಮೇಲೆ ನೀವು ರಿಸಲ್ಟ್ ಬಂದಿಂದ ನಮ್ಮನ್ನು ಕೇಳ್ರಿ ಅಂತ ಹೇಳಿದರು. ಅವ್ರು ಹೇಳಿದ ಪ್ರಕಾರ ನಾವು ಮಾಡಿದ್ದೀವಿ. ಮಂಜೂರು ಕೇಳ್ತಾನೆ. ಮಂಜೂರು ನೀವು ಯಾವ ಥರ ಕೊಟ್ಟಿರಿ, ಏನೇನು ಕೊಟ್ಟಿರಿ? ನಮಸ್ಕಾರ ಸರ್, ನಾನು ಮಂಜುನಾಥ್ ಕಡ್ಕೋಳ್ ಅಂತೇಳಿ ನಮ್ಮ ನೆಟ್ಸರ್ಪ್ ಮನೆ ವರ್ಕ್ ಮಾಡ್ತೀನಿ. ಇವರಿಗೆ ಫಸ್ಟ್ ಟೈಮ್ ಸರ್ NPK ಸೇತ ಸ್ಟಿಮ್ರಿಚ ಬೈ 29 ರ್ಯಾಪಪ್ಪ ಇದನ್ನು ನಾವು ಡ್ರೆಂಚ್ ಮಾಡೋದಲ್ಲಿ ಸ್ಪ್ರೇ ಮಾಡೋದಲ್ಲಿ ಇವ್ರದ್ದು ಡ್ರಿಪ್ ಮುಖಾಂತರ NPK ಸೇತ ಕೊಟ್ಟಿರಿ. ಆಮೇಲೆ ಸ್ಪ್ರೇ ಅಂತೇಳಿ ನಾವು ರ್ಯಾಪಪ್ಪ ಸ್ಟಿಮ್ರಿಚ ಆಮೇಲೆ ಬೈ 29 ಕೊಟ್ಟಿವಿ ಸರ್. ಈ ಥರ ನಾವು ಹೇಳಿದ ಪ್ರಕಾರ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಮಾಡಿದ್ದಾರೆ ಸರ್. ಡ್ರಿಪ್ನ ಕೊಡೋದಿರ್ಬೋದು ರೀ, ಸ್ಪ್ರೇ ಮಾಡೋದಿರ್ಬೋದು, ಎಲ್ಲ ಟೈಮ್ ಏನು ಮಾಡೋಕೆ ಆ ಥರ ಪರ್ಫೆಕ್ಟಾಗಿ ಮಾಡಿದ್ದಾರೆ ಸರ್. ಮತ್ತು ಆ ಮಾಡಿದ ಉದ್ದೇಶವಾಗಿ ಒಂದು ಒಳ್ಳೆ ಇಳುವರಿ ಬಂದಿದೆ ಸರ್ ಅವ್ರಿಗೆ. ಇದು ಕಬ್ಬು ನೋಡೋಣ ಯಾವ ಥರ ಬಂದಿದೆ ಅಂತ ಹೇಳಿ. ನೋಡ್ಬೋದು ಸರ್. ಔಷಧಿ ಎಲ್ಲದಾವು ನೀವು ನೋಡೋಣ. ಈಗ ಇಲ್ಲಿ ಕಬ್ಬು ಕಟಾವು ಮಾಡಕತ್ತಾರ ನಿಮ್ದು ಮಾಡತ್ತಾರೆ. ಈಗ ಕಬ್ಬಿನ ಕಟಾವು ಮಾಡಕತ್ತಾರ, ಅವ್ರ ಮುಖಾಂತರ ಕೇಳೋಣ. ಯಜಮಾನ್ರ, ಇಲ್ಲಿ ಎಲ್ಲ ಕಬ್ಬು ಕಟಾವು ಮಾಡಿದ್ರಲ್ಲ, ಆ ಕಬ್ಬಿಗೆ ಈ ಕಬ್ಬಿಗೆ ನಿಮ್ಗೆ ಏನು ವ್ಯತ್ಯಾಸ ಅನ್ನಿಸ್ತದೆ? ಸರ್ ಅದು ಯಾವ ಥರ ನಿಮ್ಮ ಅನಿಸಿಕೆ ಪ್ರಕಾರ ಯಾವ ಥರ ಬೆಳೆದೈತಿ? 45-60 ಗಣಿಕೆ ನೋಡಿಲ್ರಿ ನಾವು. ಭಾಳ ಬೆಳೆದ್ರಿ, ಯಾವ ಈ ಸೆಲೆದಾಗ ಕಡಿದಿಲ್ರಿ. ಕಬ್ಬು ವರ್ಷ ಭಾಳ ಬೆಳೆದಿತ್ತು ಕಬ್ಬ. ಒಟ್ಟು 30ರಿಂದ 40 ಗಣಿಕೆ ಮಟ್ಟ ಕಬ್ಬು ಬೆಳೆದೈತೆ ನೋಡ್ರಿ. 45, 46, 47 ಮಟ್ಟ ಐತ್ರಿ. ಅಲ್ಲಿ ಮಟನ ಬೆಳೆದೈತಿ. ಈಗ ಒಂದು ಕಬ್ಬು ನೋಡೋಣ ಯಾವ ಥರ ಎಷ್ಟು ಗಣಿಕೆ ಬಂದಿದೆ ಅಂತ ಹೇಳಿ. 41, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41. ಈಗ 41 ಗಣಿಕೆ ಮಟ್ಟ ಕಬ್ಬು ನೋಡ್ತೀವಿ ಇವತ್ತು. ಇದನ್ನು ಈಗ ಫ್ಯಾಕ್ಟ್ರಿದೂ ಒಂದು ಸ್ಲಿಪ್ ಇಲ್ಲಿ ರೈತರು ಕಾದಿಟ್ಟಾರೆ, ಅದನ್ನು ಒಂದು ನಾವು ನೋಡೋಣ ಅಂತ ಎಷ್ಟು ಟನ್ನೇಜ್ ಬಂದಿದೆ ಅಂತ ಹೇಳಿ. ಫ್ಯಾಕ್ಟ್ರಿಯಿಂದ ಬಂದಂಥ ಸ್ಲಿಪ್ಪನ್ನು ನೋಡಿದ್ವಿ. ಅವ್ರು ಹೇಳಿದ ಪ್ರಕಾರ ಒಂದು ಒಳ್ಳೆ ಇಳುವರಿ ಬಂದೈತಿ. ಇದನ್ನು ಎಷ್ಟು ತಿಂಗಳಾದ್ರಿ ಕಬ್ಬು? ಇದು 13 ತಿಂಗಳ ಕಬ್ಬು ಆಯ್ತು. 13 ತಿಂಗಳದಾಗ 115 ಟನ್ ಆಗುತ್ತೆ. 115 ಟನ್ ಮಟ್ಟ ಬಂದೈತಿ. ಅಂದರೆ ಒಂದು ಒಳ್ಳೆ ಉತ್ತಮ ಫಲವತ್ತತೆ ಬಂದೈತಿ. ಇದನ್ನು ಎಲ್ಲರೂ ಉಪಯೋಗ ಮಾಡೋಕೆ ಏನು ಅಡ್ಡಿಲ್ಲ ಆಗಿದೆ? ಅಡ್ಡಿಲ್ಲ. ತುಂಬ ಧನ್ಯವಾದಗಳು ಸರ್.